KPCC ಅಧ್ಯಕ್ಷ DK ಶಿವಕುಮಾರ್ ಅಂತೇಳಿ ಯತ್ನಾಳರು ಭೀಕರವಾದ ದಾಳಿ ಮಾಡಿಬಿಟ್ಟಿದ್ದಾರೆ. ಇವರಿಬ್ಬರು ಇವರ ಹೊಣೆಗಾರರು ಮಿನಿಸ್ಟರ್ಶಿಪ್ನಿಂದ ಇಳಿದಕ್ಕಂತೇಳಿ ನೇರ ಆರೋಪ. ಇದು ತನಿಖೆ ಆಗಬೇಕು ಅಂತೇಳಿ ಬೆನ್ನ ಹಚ್ಚಿದ್ದಾರೆ. ಅಂದ್ರೆ ರಮೇಶ್ ಅವರು ಮತ್ತು ಯತ್ನಾಳರು ಇಬ್ಬರು ಜಂಟಿಯಾಗಿ ಈ ಮೂಮೆಂಟನ್ನು ಮುಂದುವರಿಸುವಂಥದ್ದು ಹನಿ ಟ್ರ್ಯಾಪಲ್ಲಿ ಬದಲಾಗಿ ಅಂತಾರೆ. ಇವರ ಇಬ್ಬರು ಕಾರ್ಯಕರ್ತರು DKC ಮತ್ತು ಈ ವಿಜಯೇಂದ್ರ. ಇಂಥವ್ರ ಜೊತೆ ನಾವು ಹೆಂಗೆ ಹೊಂದಾಣಿಕೆ ಆಗ್ಲಿಕ್ಕೆ ಸಾಧ್ಯ ರೀ? ಇದೇ ಹೊಂದಾಣಿಕೆ ರಾಜಕಾರಣಿ ಮಾಡ್ತಾರೆ ಇವರು. ತಮ್ಮ ಎದುರಾಳಿಗಳನ್ನ ಹಣ್ಣಿದಕ್ಕೆ ಯಾವ ಪಕ್ಷದಲ್ಲಿ ಇರೋರು ಅವ್ರ ಎದುರಾಳಿಗಳು ಯಾವುದೇ ಪಕ್ಷದಲ್ಲಿ ಇರಲಿ ಅವ್ರನ್ನ ಹಣ್ಣಿಸಲಾಗಿ ಇವರು ಈ ಒಂದು ಹನಿ ಟ್ರ್ಯಾಪ್ ಮಾಡ್ತಾರೆ. ಅದು ತನಿಖೆ ಆಗಲಿ ಅಂತ ಅದನ್ನೂ ಇಟ್ಟಿದ್ದಾರೆ. ಒಟ್ಟಾರೆಯಾಗಿ ಈ ಡೆವಲಪ್ಮೆಂಟು BJPಗೆ ಒಂದು ರೀತಿ ಹಿನ್ನಡೆ ಆದಂಗೆ ಆಗಿ ಹೋಗ್ಬಿಟ್ಟದ. ಅವರು ಹೊರಗೆ ಹಾಕಿ ಬಾಯಿ ಮುಚ್ಚೋಕ್ಕಾಗಲಿಲ್ಲ, ಒಳಗಿದ್ದಾಗೂ ಬಾಯಿ ಮುಚ್ಚಲಿಲ್ಲ. ಅನೇಕ ಸಮಸ್ಯೆಗಳಿದ್ದಾವೆ ರೀ ನಾಡಿನಲ್ಲೇ. ಇಲ್ಲಿ ಬಡತನ ಬಗ್ಗೆ, ಇಲ್ಲಿ ಹಸುವಿನ ಬಗ್ಗೆ, ಎಲ್ಲರಿಗೂ ಉದ್ಯೋಗ ಕೊಡೋದ್ರ ಬಗ್ಗೆ, ನಿರುದ್ಯೋಗದ ಬಗ್ಗೆ, ಬೆಲೆ ಏರಿಕೆ ಬಗ್ಗೆ ಎಷ್ಟೊಂದು ವಿಷಯಗಳದ. ಅವು ಯಾವುದನ್ನೂ ಸರಿಯಾಗಿ ಮಾಡಲಾರದಂಥ BJP ಇವತ್ತು ಮತ್ತದು ತನ್ನ ಆಂತರಿಕ ಜಗಳದಲ್ಲಿ ಹೋಗುವಂಥ ಕಾಣ್ತದೆ. ಇದು ಬಗ್ಗೆ ಎಲ್ಲರ ಸಮಸ್ಯೆ. ಹಾವು ಸಾಯಂಗಿಲ್ಲ, ಕೋಲ ಮುರಿಯೋಂಗಿಲ್ಲ, ಹಂಗೆ ಮುಂದೆ ಹೋಗೋದು. ಅದಕ್ಕಾಗಿ ಒಂದು ರೀತಿಯಿಂದ ಕಾಂಗ್ರೆಸ್ ಒಂದು ಸ್ವಲ್ಪ ನಿಟ್ಟುಸಿರ್ಬಿಟ್ಟಂಗೆ ಕಾಣ್ತದೆ. ಯಾಕಂದ್ರೆ ಹನಿ ಟ್ರ್ಯಾಪದಂತೆ ಯಾವುದೇ ಪ್ರಸಂಗದಲ್ಲಿ ಮ್ಯಾಕ್ಸಿಮಮ್ 99.9 ಸಾಕ್ಷಿಗಳು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇವರು ಸರ್ಕಾರಿ ಬಂಗಲೆಗಳಲ್ಲೇ CCTV ಹಾಕ್ಕೊಳ್ಳೋ ಹೋಗಿಲ್ಲ. ಮಾಡಿ ಪಾಪ ರಾಜನ ಆರೋಪ ಮಾಡೇ ಮಾಡಿದರು. ಎವಿಡೆನ್ಸ್ ಇಲ್ಲಲ್ಲೇ ಅವರ ಒಂದು ಕಚೇರಿಯಲ್ಲೇ ಆಗಿರ್ಬೋದು, ಮನೆಯಲ್ಲೇ ಆಗಿರ್ಬೋದು, CCTVನೇ ಇಲ್ಲ. ಹಿಂಗೆ ಮ್ಯಾಕ್ಸಿಮಮ್ ಎಲ್ಲರೂ ಅವರ ಇದ್ದಾರೆ. ಅಂದಾಗ ನೀವು ಹೆಂಗೆ ಹಿಡಿಯವರು ಅವ್ರನ್ನ? ಎಲ್ಲಿವರೆಗೆ ಸಾಕ್ಷಿಗಳು ಒದಗಿಸ್ಲಿಕ್ಕೆ ಆಗೋದಿಲ್ಲವೋ ಅಲ್ಲಿ ಬರೀ ಆರೋಪಗಳು. ಸ್ವತಃ ಹೆಣ್ಮಕ್ಳು ಆರೋಪ ಮಾಡಿದರು. ಆ ಒಂದು ದುರಂತಕ್ಕೆ ಬಲಿಯಾದಂಥ ಹೆಣ್ಮಕ್ಳು ಸ್ವತಃ ಆರೋಪ ಮಾಡಿದರು. ನಾವು ಒಬ್ಬರು ಒಪ್ಪೆ ಮಾಡಿದ್ವಿ ಅಂತೇಳಿ ಹಾರಿಸ್ಕೊಂಡು ಹೋಗುವಂಥ ಅನೇಕ ಜನರನ್ನು ನಾವು ನೋಡ್ತಾ ಇದ್ದೀವಿ. ಅದೇ ನಿಲ್ಲೋದಿಲ್ಲ ರೀ. ಇನ್ನು ಹನಿ ಟ್ರ್ಯಾಪ್ ಮಾಡಿದ ವ್ಯಕ್ತಿ ಹಂಗೆ ಸಿಗ್ಲಿಕ್ಕೆ ಸಾಧ್ಯದ? ಆ ವ್ಯಕ್ತಿ ಇದರಲ್ಲೇ ಬರೋದಿಲ್ಲ, ಪರದೆಯಲ್ಲೇ ಅದನ್ನು ಪ್ರೂವ್ ಮಾಡುವಂಥ ಶಕ್ತಿ ಅದು ಅದ್ಭುತ ಪ್ರೂವ್ ಮಾಡಿದ್ರೆ ಆ ದಿಶೆಯಲ್ಲ